ಪ್ರವಾಸ ಬರ್ಲಿಕ್ಕೆ ಒಂದು ನಿನ್ನೆ ಹೊನ್ನಾವರ ಉತ್ಸವ ಬರ್ಬೇಕಂತ ಸ್ಥಳೀಯ ಮುಖಂಡರು ಹೇಳಿದ್ರು. ವಿನಂತಿ ಮೇರೆಗೆ ಬಂದು ಒಳ್ಳೆ ಕಾರ್ಯಕ್ರಮ ನಿನ್ನೆ. ಸೊ ಇವತ್ತು ಹೊನ್ನಾವರ ಕಾನ್ಸರ್ಟ್ ಸೀಮಿತವಾಗಿ 3 ಸ್ಪಾಟ್ಗಳನ್ನ ನೋಡ್ತಾ ಇದೀವಿ. ಒಂದು ಆಲ್ರೆಡಿ ಬ್ರಿಡ್ಜ್ ಸ್ಯಾಂಕ್ಷನ್ ಮಾಡಿದೀವಿ, ಇನ್ನೊಂದು ಮಾಡಬೇಕಾಗಿದೆ. ಸೊ 2 ನೋಡ್ಬೇಕಾಗಿದೆ, ಅತಿ ಅವಶ್ಯ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ನಮ್ಮ ಮಂತ್ರಿಗಳ ಮಕ್ಕಳು ಇದ್ದಾರ ಒಂದು ಸ್ಪಾಟ್ ಯಾವ್ದು ಅವ್ರಿಗೂ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಅದು ಒಂದು ಸ್ಯಾಂಕ್ಷನ್ ಆಗಿ ಒಂದು ಆಗ್ಬೇಕು, ಅದನ್ನ ನೋಡ್ಲಿಕ್ಕೆ ಕೊಟ್ವಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಹೋಗೋದು ನಾವು ಸಿಗಂದೂರ್ ಬ್ರಿಡ್ಜ್ ನೋಡ್ಲಿಕ್ಕೆ ಆ ಕಡೆ. ಸೊ ಇಷ್ಟು ನಮ್ಮ ಸರ್ಕಾರಿ ಕಾರ್ಯಕ್ರಮ ಇವತ್ತು ವೀಕ್ಷಣೆ ಮಾಡ್ಲಿಕ್ಕೆ ನಿಮ್ಮ ಭಟ್ಕಳ ಮತ್ತು ಹೊನ್ನಾವರ ಕುಮಟಾ ಈ ಭಾಗದಲ್ಲಿ ಪ್ರವಾಸ ಮಾಡ್ತಾ ಇದ್ದೀವಿ. ಪ್ರೊಸೆಸ್ ರೂಟೀನ್ ಪ್ರೊಸೆಸ್ ನಾಗ ಅದು ಹೊಸ ಬಿಲ್ ಖಾಲಿ ಆಗ್ತೈತೆ, ಮತ್ತೆ ಹಳಿದ್ ಬರ್ತೈತೆ. ಅದ ಹಂಗೆ ಸೈಕಲ್ ಇದ್ದಂಗೆ, ಅದು ಎಂಡ್ಲೆಸ್, ಅದು ಡಿಲೇ ಆಗ್ತಾ ಇರ್ತೈತೆ. ಅದಕ್ಕಾಗಿ ಅವ್ರು ಬೇಕು ಕೊಡೋದು ಒತ್ತಡ ಇರುತ್ತೆ, ಆದಷ್ಟು ಬೇಕು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಇಲ್ಲ, ಮಿಕ್ಸ್ ಮಾಡಿ ಮಾಡ್ತಾ ಇದೀವಿ. ಹೊಸದು ಕೊಡ್ತಾ ಇದೀವಿ, ಮಧ್ಯ ಕೊಡ್ತಾ ಇದೀವಿ, ಹಳಿದ್ ಕೊಡ್ತಾ ಇದೀವಿ, ಎಲ್ಲ ಕೂಡಿ ಮಿಕ್ಸ್ ಮಾಡಿ ಕೊಡ್ತಾ ಇದೀವಿ. ಎಲ್ಲಿ ಬಂದಿರಿ? ಯಾವಾಗ? ಎಲ್ಲಿ ಇಲ್ಲ ಏನಂದ್ರೆ ಚರ್ಚೆ ಆಗ್ತದೆ, ಎಲ್ಲಾ ರೀತಿ ಚರ್ಚೆ ಆಗ್ತೈತಿ. ಸುಮಾರು ಜನ ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳಿದ್ದಾರೆ, ಅವರೆಲ್ಲ ಅವ್ರ ಅಭಿಮಾನಿಗಳು ಹೇಳ್ತಾರೆ. ಹೇಳಿದ ತಕ್ಷಣ ಮಾಡ್ಲಿಕ್ಕೆ ಆಗೋಲ್ರಲ್ಲ, ಹೈಕಮಾಂಡ್ ಇದೆ, ಅದು ಸೂಕ್ಷ್ಮ ಸಮಯದಲ್ಲಿ ಸೂಕ್ತ ನಿರ್ಧಾರ ಮಾಡ್ತಾರೆ. ಈಗಂತೂ ಮುಖ್ಯಮಂತ್ರಿಗಳು ಇದ್ದಾರೆ. ಸೊ ಈಗ ಬದಲಾವಣೆ ಪ್ರಶ್ನೆ ನಮ್ಮ ಹಂತದಲ್ಲಿ ಇಲ್ವೇ ಇಲ್ಲ. ಅದೇನಿದ್ರು ಹೈಕಮಾಂಡ್ ಮಟ್ಟದಲ್ಲಿ. ಟ್ವೀಟ್ ಮಾಡಿದ್ರು ಏನಂದ್ರೆ ಪಟ್ಟಭದ್ರ ತಾವು ಸಿಎಂ ಆಗಿರೋದನ್ನ ಸಹಿಸ್ಕೊಳ್ತಾ ಇಲ್ಲ. ವಿರೋಧ ಪಕ್ಷದವರಿಗೆ ಹೇಳಿದ್ರು ಅಥವಾ ನಿಮ್ಮ ಪಕ್ಷದಲ್ಲೇ ಅವರು ಟಾಂಗ್ ಕೊಟ್ಟಿದ್ದ ಅಂತ ಟ್ವೀಟ್ ಮಾಡಿದಾರೆ ಯಾರು? ಸಿಎಂ. ಅದು ನಿಮಗೊಂದು ಮಾಹಿತಿ ಕೇಳ್ಬೇಕಲ್ಲ ನೀವು. ನಾವೇನಾದ್ರು ಹೇಳಿದ್ರೆ ಹೇಳ್ತಿದ್ವಿ ಯಾರ ವಿರೋಧವಾಗಿ ಅಂತ. ಈಗ ನಾವ್ ಮಾಡಿಲ್ಲ, ಅದಕ್ಕೆ ಯಾರಿಗೂ ಪಕ್ಷದ ಮ್ಯಾಗ ಎಲ್ಲಾ ರೀತಿಯಿಂದ ಈ ಸಮಸ್ಯೆ ಇದ್ದ ಎಲ್ಲಾನು 100% ಕರೆಕ್ಟ್ ಇದೆ ಅಂತ ಹೇಳಕ್ ಆಗೋಲ್ಲ. ಸಮಸ್ಯೆ ಬರ್ತಾವ, ಮತ್ತೆ ಯಾವ್ದು ಸರಿ ಆಗ್ತೈತೆ, ಮತ್ತೆ ಪರಿಹಾರ ಆಗ್ತೈತೆ, ಮತ್ತೆ ಯಾವ್ದಾರ ಹೊಸದು ಬರ್ತೈತೆ ತಿಂಗಳಿಗೆ ಒಂದ್ಸಾರಿ. ಅದೇ ರೂಟೀನ್ ಅದನ್ನ ರಿಪೇರಿ ಮಾಡೋದು, ಸರಿ ಮಾಡೋದು, ಹಂಗೆ ರೂಟೀನ್ ಇದ್ದೇ ಇರದ್ರಿ. ಸೊ ಪಕ್ಷ ಗಟ್ಟಿ ಆಗಿದೆ, ಅಷ್ಟು ಮಾತ್ರ ಹೇಳಬಲ್ಲ. ನಮ್ಮ ಕೈಯಲ್ಲಿ ಆದ್ರೆ ಹೇಳಲಿಕ್ಕೆ ಏನು ಅಧಿಕಾರ ಇಲ್ಲ. ನಮ್ಗೆ ಅದ್ರ ಬಗ್ಗೆ ಮಾಹಿತಿ. ಈಗಂತೆ ಅವ್ನು ಮಾಡಿದ್ದೆ ಅದನ್ನಂತ ನಮ್ಮ ಭಾವನೆ, 5 ವರ್ಷಕ್ಕಂತೆ ಭಾವನೆ. ಬದಲಾವಣೆ ನಿರ್ಣಯ ಅಲ್ಲ, ಗೊಂದಲ ನಿವಾರಣೆ ಮಾಡ್ಲಿಕ್ಕೆ ಅಂತಿಮ. ಇಲ್ಲ ನಾಯಕತ್ವದ ಬದಲಾವಣೆ, ಗೊಂದಲ ಇರೋದು. ಆ ಗೊಂದಲ ನಿವಾರಣೆ ಮಾಡ್ತೀನಿ ಅಂದ್ರೆ ಸಿಎಂ ಅವರನ್ನ ಬದಲಾವಣೆ ಮಾಡ್ಬೇಕಾಗಿ. ಯಾರು ಹೇಳಿದ್ರು ಬದಲಾವಣೆ ಮಾಡೋದು? ಮುಂದುವರೆದ್ರೆ ಅದೇ ನಾವ್ ಹೇಳಿದ್ದು ಕೂಡ ಅದೇ. ಗೊಂದಲ ನಿವಾರಣೆ ಅಂದ್ರೆ ಯಾವ್ದಾರ ಒಂದು ಬ್ರೇಕ್ ಹಾಕ್ಲೇಬೇಕು. ಎಸ್ ಆರ್ ನೋ, ಅದನ್ನೇ ನಾವು ಹೇಳಿದ್ದು. ಉದಾಹರಣೆ ಅದೇ, ನೀವು ಡೈರೆಕ್ಟ್ ಕೇಳ್ತಾರೆ, ನಾವು ಇಂಡೈರೆಕ್ಟ್ ಹೇಳಿದೀವಿ. ಅದು ಬ್ರೇಕ್ ಹಾಕ್ಲೇಬೇಕಂತ ವಿನಂತಿ ಮಾಡಿದೀವಿ. ಖರ್ಗೆ ಜಿ ಅವರು ಆದಷ್ಟು ಬೇಗ ಡಿಸಿಷನ್ ಅಂತ ಹೇಳಿದ್ದಾರೆ. ಅದಾಗಬೇಕು. ಯಾಕಂದ್ರೆ ನಮ್ಮ ಪಕ್ಷದಲ್ಲಿ ಬಹಳಷ್ಟು ಗೊಂದಲ ಇದೆ, ಕಾರ್ಯಕರ್ತರಲ್ಲಿ ಗೊಂದಲ ಇದೆ, ಪಕ್ಷದಲ್ಲಿದೆ, ಸರ್ಕಾರದಲ್ಲಿದೆ. ಹಿಂಗಾಗಿ ಅದಾಗ್ಲೇಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.